ಮೀಡಿಯೇಟಿನ್ ಕರ್ನಾಟಕಕ್ಕೆ ಸ್ವಾಗತ. ಇವತ್ತಿನ ಒಂದು ಪ್ರಮುಖವಾದ ವಿಚಾರ ಏನು ಅಂತಂದ್ರೆ, ಇವತ್ತು ನನಗೊಂದು ಅರ್ಥ ಆಗದೆ ಇರುವಂತದ್ದು, ನಮ್ಮ ರಾಜ್ಯ ಸರ್ಕಾರ, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಬಂದ ಮೇಲೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ, ಈ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಿರೋದು ಕೇವಲ ಕರ್ನಾಟಕ, ಇಡೀ ಕರ್ನಾಟಕಕ್ಕೋ ಅಥವಾ ಕೇವಲ ಬೆಂಗಳೂರು ಆಸ್ಪಾಸಿಗೆ ಮಾತ್ರ ತಾನು ಮುಖ್ಯಮಂತ್ರಿ ಅಂತ ಅನ್ಕೊಂಡಿದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಕೂಡ ಹೇಳ್ತೀನಿ. ಅಲ್ಲದೆ ಇನ್ನೊಂದು ವಿಚಾರ ಕೂಡ ಇದೆ. ಇಲ್ಲಿವರೆಗೆ 3 ವರ್ಷ ಸಿದ್ದರಾಮಯ್ಯನವರು ಏನಿದ್ರಲ್ಲ, ಗ್ಯಾರಂಟಿಗಳಿಗೆ ಕೊಡೋದ್ರಲ್ಲೇ ಹಣ ಎಲ್ಲ ಖರ್ಚಾಗ್ತಾ ಇದೆ, ಗ್ಯಾರಂಟಿ ಕೊಡೋದಕ್ಕೆ ಸಾಕಾಗ್ತಾ ಇಲ್ಲ, ಬೇರೆ ಬೇರೆ ಕಡೆಯಿಂದ ಹಣವನ್ನು ಒದಗಿಸಿಕೊಂಡು ಅದರಿಂದ ಗ್ಯಾರಂಟಿ ಕೊಡೋದಕ್ಕೆ ಮುಂದಾಗ್ತಾ ಇದ್ರು, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಈಗ ಏನು ಮುಖ್ಯಮಂತ್ರಿಯಾಗಿ ಬಂದ ಮೇಲೆ ಇನ್ನು 1 ತಿಂಗಳು ಕೂಡ ಕಂಪ್ಲೀಟ್ ಆಗಿಲ್ಲ, ಈಗಾಗಲೇ ಸಾವಿರಾರು ಕೋಟಿಯ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಹಣ ಎಲ್ಲಿಂದ ಬಂತು? ಡಿ ಕೆ ಶಿವಕುಮಾರ್ ಅವರಿಗೆ ಸರ್ಕಾರದಲ್ಲಿ ಹಣ ಎಲ್ಲಿಂದ ಬಂತು? ಇಲ್ಲಿವರೆಗೆ ಪ್ರಾಜೆಕ್ಟ್ಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿರ್ಲಿಲ್ಲ, ಈಗ ಮಾತ್ರ ದುಡ್ಡು ಬಂದ್ಬಿಡ್ತಾ? ಮತ್ತೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರೋದೆಲ್ಲಿ? ಬೆಂಗಳೂರು ಮತ್ತೆ ಬೆಂಗಳೂರಿನ ಸುತ್ತಮುತ್ತ ಅಷ್ಟೇ. ಆದ್ರೆ ಮುಖ್ಯಮಂತ್ರಿಗಳು ರಾಜ್ಯದ ಬೇರೆ ಜಿಲ್ಲೆಗಳ ಬಗ್ಗೆ ಇನ್ನೂ ಕೂಡ ಗಮನ ಕೊಟ್ಟಂಗಿಲ್ಲ. ಬೇರೆ ಜಿಲ್ಲೆಗಳು ಕೂಡ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಗೊತ್ತಿದೆಯೋ ಇಲ್ಲೋ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದ್ರೆ ಒಂದು ಉದಾಹರಣೆ ನನಗೆ ಕೊಡ್ತಾ ಇರುವಂತದ್ದು, ಒಂದು ಬಿಡದಿ ಟೌನ್ಶಿಪ್ ಏನಿದೆ, ಅದಕ್ಕೆ ಸಾವಿರಾರು ಕೋಟಿ ವೆಚ್ಚವನ್ನ ಮಾಡಿ ಆ ಪ್ರಾಜೆಕ್ಟ್ ಅನ್ನ ಈಗ ಕೈಗೆತ್ಕೊಂಡಿರುವಂತದ್ದು. ಅಲ್ಲಿ ರೈತರು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅವರ ಒತ್ತಾಯಪೂರ್ವಕವಾಗಿ ಆ ಜಾಗವನ್ನ ತೆಗೆದುಕೊಂಡು ಟೌನ್ಶಿಪ್ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಒಂದನೇ ಕಾರಣ. ಅದು ಕೂಡ ಬೆಂಗಳೂರು ಗ್ರಾಮಾಂತರಕ್ಕಾಗತ್ತೆ. ಎರಡನೇದಾಗಿ ಇವತ್ತು ಒಂದು ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ತನಕದ ಒಂದು ಫ್ಲೈಓವರ್ ಅಲ್ಲ, ಅಂಡರ್ ಗ್ರೌಂಡ್ ರಸ್ತೆಯನ್ನ, ಅಂದ್ರೆ ಭೂಮಿಯ ಒಳಗಿನ ಅಂಡರ್ ಗ್ರೌಂಡ್ ರಸ್ತೆಯನ್ನ ಮಾಡೋದಕ್ಕೆ ಕೇವಲ 2 ಕಿಲೋಮೀಟರ್, ಅದು 2.2 ಕಿಲೋಮೀಟರ್ ಇರುವಂತಹ ರಸ್ತೆ, 1199 ಕೋಟಿ ವೆಚ್ಚದ ಈ ಒಂದು ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅದು ಬೆಂಗಳೂರಲ್ಲೇ. ಆಮೇಲೆ ಇದರ ಜೊತೆಗೆ ಇನ್ನೊಂದು ಪ್ರಾಜೆಕ್ಟ್ಗಳು ಇದೆ ಕೂಡ, ಅದು ಕೂಡ ಬೆಂಗಳೂರಿನಲ್ಲೇ. ಬೆಂಗಳೂರಿನ ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ. ಉತ್ತರದಿಂದ ದಕ್ಷಿಣಕ್ಕೆ ಅಂತಂದ್ರೆ ಈ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ತನಕ ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮಕ್ಕೆ ಅಂದ್ರೆ ಕೆ ಆರ್ ಪುರದಿಂದ ನಾಯಂಡಹಳ್ಳಿ ತನಕ. ಅದು ಕೂಡ ಭೂಮಿಯ ಒಳಗಡೆ, ಅಂದ್ರೆ 60 ಅಡಿ 70 ಅಡಿ ಆಳದಲ್ಲಿ ರಸ್ತೆಯನ್ನ ಮಾಡುವಂಥದ್ದು. ಇದಕ್ಕೆ ಹತ್ರ ಏನಿಲ್ಲ ಅಂದ್ರೆ ಒಂದು 50,000 ಕೋಟಿ ಪ್ರಾಜೆಕ್ಟ್ ಇದು. ಈಗಾಗಲೇ ಅದನ್ನು ಟೆಂಡರ್ ಕೂಡ ಕರೆಯಲಾಗಿದೆ. ಈಗಾಗಲೇ ಒಂದು ಸಂಸ್ಥೆ, ಬೇರೆ ಯಾವುದೂ ಅಲ್ಲ, ಅದಾನಿ ಸಂಸ್ಥೆ ಈಗಾಗಲೇ ಅದಕ್ಕೆ L1 ಕೂಡ ಅಂದ್ರೆ ಟೆಂಡರ್ ಅಲ್ಲಿ ಪಾಲ್ದಾರನಾಗಿ ನಂಬರ್ 1 ಅಂದ್ರೆ ಪ್ರಮುಖ ಸ್ಥಾನದಲ್ಲಿ ಇರುವಂತದ್ದು, ಟೆಂಡರ್ಗೆ ಆಯ್ಕೆ ಆಗಿರುವಂತದ್ದು. ಅಂದ್ರೆ ಈಗ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ತೀರ್ಮಾನ ಮಾಡ್ತಾರೆ. ಒಟ್ಟಾರೆ ಟೆಂಡರ್ಗೆ ಆಯ್ಕೆ ಅರ್ಹ ಟೆಂಡರ್ ಗುತ್ತಿಗೆದಾರರು ಅಂತಂದ್ರೆ ಅದು ಅದಾನಿ ಕಂಪನಿ ಆಗಿದೆ. ಈ ಎಲ್ಲಾ ಪ್ರಾಜೆಕ್ಟ್ಗಳು ಕೂಡ ಬೆಂಗಳೂರಲ್ಲೇ ಬರ್ತಾ ಇರುವಂತದ್ದು. ನಾನು ನಿಮ್ಗೆ ಇದನ್ನ ಹೇಳ್ತೀನಿ. ಇದು ಯಾವುದು ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ತನಕ 2 ಕಿಲೋಮೀಟರ್ ವ್ಯಾಪ್ತಿ ಇರುವಂತದ್ದು. ಇದಕ್ಕೆ 1199 ಕೋಟಿ ವೆಚ್ಚವನ್ನ ಮಾಡ್ಲಾಗ್ತಾ ಇದೆ. ಇದು ಕಂಪನಿ ಯಾವುದು ಅಂತಂದ್ರೆ ಇದು ರಿತ್ವಿಕ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದು ಹೈದರಾಬಾದ್ ಕಂಪನಿ. ಈಗ ಕೆಲಸವನ್ನ ಶುರು ಮಾಡ್ಕೊಂಡಿದೆ, ಇವತ್ತಿಂದ ಶುರು ಆಗಿದೆ ಇದರ ಕೆಲಸ. ಅದರಲ್ಲಿ 3 ಲೇನು ಅಂದ್ರೆ 6 ಲೇನ್ ಬರುತ್ತೆ, ಹೋಗೋದು 3 ಬರೋದು 3, 6 ಲೇನ್ ಆಗತ್ತೆ. ಇದಕ್ಕೆ ವಿರೋಧ ಪಕ್ಷಗಳು ಕೂಡ ವಿರೋಧ ವ್ಯಕ್ತಪಡಿಸಿವೆ ಈಗಾಗಲೇ. ಯಾಕಂದ್ರೆ ಇದು VIP ಕಾರಿಡಾರ್, ಇದು ಅಂದ್ರೆ ಕಾರಲ್ಲಿ ಹೋಗೋರಿಗೆ ನೀವು ಇಷ್ಟು ಕೋಟಿ ವೆಚ್ಚವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ. ನನ್ಗೊಂದು ಅರ್ಥ ಆಗದೆ ಇರುವಂತದ್ದು, ಇಷ್ಟೆಲ್ಲ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಲ್ಲ, ನೀವು ಯಾರಾದ್ರೂ ಬೇಕಾದ್ರೆ ಆರ್ಥಿಕ ಯಾಕಂದ್ರೆ ಹಣಕಾಸು ವಿಭಾಗದಲ್ಲಿ ಈ 3 ವರ್ಷದಲ್ಲಿ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಂತ ಒಂದಷ್ಟು ಅಮೌಂಟ್ ಅನ್ನ ಕೇಳಿದ್ರು ಬೇರೆ ಬೇರೆ ಜಿಲ್ಲೆಯಲ್ಲಿ. ಅದು ಕೂಡ MLAಗಳು, MP ಗಳು, MLCಗಳು ಅನುದಾನವನ್ನ ಕೇಳಿರ್ತಾರೆ, ಆಯ್ತಾ. ಅಂದ್ರೆ ಗ್ರಾಂಟ್ ಅನ್ನ ಕೇಳಿರ್ತಾರೆ, ಅನುದಾನವನ್ನ. ಆದ್ರೆ ಆ ಗ್ರಾಂಟಿಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿ ಇಟ್ಟಂತ, ರಿಜೆಕ್ಟ್ ಮಾಡಿ ಇಟ್ಟಂತ ಹಲವಾರು ಉದಾಹರಣೆಗಳಿದೆ. ಸಾವಿರ ಇದೆ ಅಲ್ಲಿ. ನೀವು ನೋಡ್ಬೋದು, ಯಾರಾದ್ರೂ ಬೇಕಾದ್ರೆ ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅಥವಾ ಅಲ್ಲಿ ನೀವು ಡೀಟೇಲ್ಸ್ ಕೇಳಿದ್ರೆ ಅವ್ರು ಕೊಡ್ತಾರೆ ಎಷ್ಟು ರಿಜೆಕ್ಟ್ ಆಗಿದೆ ಅಂತ ಹೇಳಿ. ಅಭಿವೃದ್ಧಿ ಉತ್ತರ ಕರ್ನಾಟಕನೋ, ಕರಾವಳಿ ಕರ್ನಾಟಕನೋ, ಕಲ್ಯಾಣ ಕರ್ನಾಟಕ ಭಾಗದಲ್ಲೋ ಇಲ್ಲೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರಕ್ಕೆ ಹಣ ಇಲ್ಲ, ಗ್ರಾಂಟ್ಗಳನ್ನ ಅಥವಾ ಅನುದಾನ ಇಲ್ಲ ಅಂತ ಹೇಳಿ ಬರೆದು ಕ್ಯಾನ್ಸಲ್ ಮಾಡಿಬಿಡುತ್ತೆ. ಆದ್ರೆ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಬೇಕಾದಂತಹ
ಪ್ರಾಜೆಕ್ಟ್ ಮಾಡೋದಕ್ಕೆ ಮಾತ್ರ ಸಾವಿರ ಕೋಟಿ ಸರ್ಕಾರದಲ್ಲಿ ಎಲ್ಲಿಂದ ಬರುತ್ತೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದನ್ನ ಸರ್ಕಾರ ಉತ್ತರಿಸಬೇಕಾಗಿದೆ. ಯಾಕಂದ್ರೆ ವಿರೋಧ ಪಕ್ಷಗಳು ಎಲ್ಲಿ ಹೋಗಿದೆಯೋ ಕಾಣಿಸ್ತಾ ಇಲ್ಲ ನಮಗಂತೂ. JDS ಅಷ್ಟೇ, ಬಿಜೆಪಿನೂ ಅಷ್ಟೇ. ಇವರು ಇದನ್ನೆಲ್ಲ ಎತ್ತಿ ಮಾತಾಡ್ಬೇಕಾಗಿತ್ತು ಇವತ್ತು. ಆದ್ರೆ ಇವರು ಒಂದು ಹೇಳಿಕೆ ಕೊಟ್ಟು ಸುಮ್ಮನಾಗ್ತಾರೆ ಅಷ್ಟೇ, ಬಿಟ್ರೆ ಬೇರೆ ಯಾವ ರೀತಿಯ ಪ್ರಯೋಜನ ಕೂಡ ವಿರೋಧ ಪಕ್ಷಗಳಿಂದ ಆಗ್ತಾ ಇಲ್ಲ. ವಿರೋಧ ಪಕ್ಷಗಳು ನಮ್ಮಲ್ಲಿ ಕರ್ನಾಟಕದಲ್ಲಿ ಇಲ್ವೇ ಇಲ್ವೋ, ಅಥವಾ ಇಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆಯೋ, ಅಥವಾ DK ಶಿವಕುಮಾರ್ ಅವರಿಗೆ ಹೆದರ್ಕೊಂಡು ಕೂತ್ಕೊಂಡಿದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದನ್ನ ಜನನಾದ್ರೂ ಈ ವಿಚಾರವನ್ನ ಮಾತಾಡಬೇಕಾಗಿದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದ ಶಾಸಕರುಗಳಿದ್ದೀರಿ, ಅವರು ಕೂಡ ಮಾತಾಡಬೇಕು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಯಾಕೆ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ? ಒಂದು ರೋಡ್ ಕೇಳಿದ್ರೆ ದುಡ್ಡು ಕೊಡ್ತಾ ಇಲ್ಲ ನೀವು, ಒಂದು ಕೆರೆ ಅಭಿವೃದ್ಧಿ ಕೇಳಿದ್ರೆ ದುಡ್ಡು ಕೊಡ್ತಾ ಇಲ್ಲ, ಇನ್ನೊಂದು ಶಾಲೆ ಅಭಿವೃದ್ಧಿ ಕೇಳಿದ್ರೆ ದುಡ್ಡು ಕೊಡ್ತಾ ಇಲ್ಲ. ಮತ್ತೆ ಬೆಂಗಳೂರಿನಲ್ಲಿ ಮಾತ್ರ ಇಷ್ಟೊಂದು ದುಡ್ಡನ್ನು ಸುರಿತಾ ಇದ್ದೀರಿ. ಹಾಗಾದ್ರೆ ನಾವು ಓಟ್ ಹಾಕ್ಲಿಲ್ವಾ? ನಾವು ರಾಜ್ಯದ ಜನತೆ ಅಲ್ವಾ? ನೀವು ಹಾಗಾದ್ರೆ ನಮಗೆ ಮುಖ್ಯಮಂತ್ರಿಗಳಲ್ವಾ? ಕೇವಲ ಬೆಂಗಳೂರು ಭಾಗಕ್ಕೆ ಮಾತ್ರ ನೀವು ಮುಖ್ಯಮಂತ್ರಿಗಳಾಗಿದ್ದೀರಾ ಅನ್ನುವಂತಹ ಪ್ರಶ್ನೆ ಎಲ್ಲಾ ಜನರು ಕೂಡ ಇವತ್ತು ಎತ್ತಬೇಕಾಗಿದೆ. ಯಾಕಂದ್ರೆ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ, ಇಲ್ಲಿ ಬೇರೆ ಏನೂ ಇಲ್ಲ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ. ನಮ್ಗೆ ಅಭಿವೃದ್ಧಿ ಮಾಡಿಕೊಡಿ ಸ್ವಾಮಿ ಅಂತ ನಾವು ಕೇಳಬೇಕಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಈ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚೆತ್ಕೊಂಡು, ಕೇವಲ ಮುಖ್ಯಮಂತ್ರಿಗಳಾಗಿರೋದು ಬೆಂಗಳೂರು ಭಾಗಕ್ಕೆ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಜಿಲ್ಲೆಗಳು ಕೂಡ ಇದೆ, ಆ ಭಾಗವನ್ನು ಕೂಡ ನಾವು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ಬೇಕಾಗಿದೆ ಅನ್ನುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಯೋಚನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ಜನರು ಕೂಡ ದಡ್ಡರಲ್ಲ, ಮುಂದಿನ ದಿನಗಳಲ್ಲಿ ಪಾಠ ಕಲಿಸೋದಂತೂ ಗ್ಯಾರಂಟಿ. ಥ್ಯಾಂಕ್ ಯು.